ಸರ್ ನಿಮಗೇನು ಅನಿಸುತ್ತೆ? ಎಲ್ಲ ಸರಿ ನಡೀತಾ ಇದೆ ರೀ ಸರ್. ಅವರು ನಮ್ಮ ಅಣ್ಣ ಇದ್ದಂಗೆ ನಾವು ನಿಮ್ಗೆ ಯಾವತ್ತಿದ್ರು ಅನ್ಸೋದೇ ಇಲ್ರಿ ಸರ್, ಅದೇ ನಿಮ್ಮ ಆಸೆ. ಇನ್ನೂ ಅಸಮಾಧಾನ ತನಗಾಗಿಲ್ಲ, ಸರ್ ಇನ್ನೊಂದ್ಸರಿ ಮತ್ತೆ ಫಸ್ಟ್ ಡೇ ಇಂದನೂ ನಾನು ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೀನಿ, ಕಡೆ ಉಸಿರು ಹೋಗೋ ತನಕ ನಾನು ನಿಮಗೆ ಇದನ್ನೇ ಹೇಳ್ತೇನೆ ರೀ. ಏನಂತಂದ್ರೆ ಅಕ್ಕ ನಮ್ಮವರು, ಅಕ್ಕನೂ ಕೂಡ ನಮ್ಮ ಜೊತೆ ಈ ಎಲೆಕ್ಷನನ್ನು ಮಾಡ್ತಾರೆ ಅನ್ನುವಂಥ ಪೂರ್ಣ ಭರವಸೆ ನನಗದೆ. ಯಾಕಂತಂದ್ರೆ ನಾನು ಬಹಳ ಅವರಿಗೆ ಹತ್ತಿರವಾಗಿರುವಂಥ ನಿಕಟವಾಗಿರುವಂಥ ಸಂಬಂಧ ನಮ್ಮದು ಅವ್ರದ್ದು. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಇಲ್ಲಿಗೆ ಬಂದು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದೀವಿ. ಇದೇ ಒಗ್ಗಟ್ಟನ್ನು ನಾವು ಚುನಾವಣೆಗೂ ತಗೊಂಡು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಜಯವನ್ನು ತಂದುಕೊಡ್ತೀವಿ ಅಂತ ನನಗೆ. ಮೇಡಮ್, ನೀವು ಸಂಪರ್ಕ ಮಾಡೀವಿ ಅಂತ ಅವರು ಯಾರು ನಾನು ಸಂಪರ್ಕ ಮಾಡಿಲ್ಲ, ನಾನು ಸಭೆ ಮಾಡ್ತೀನಿ ಅಂತ ಅವ್ರ ಹತ್ರ ಏನು ಸರ್ ಡೆಫಿನೆಟ್ಲಿ ಈಗ ಸಾಹೇಬ್ರಿ ಇಲ್ಲದಾರಲ್ರಿ, ಅಣ್ಣನೇ ಇಲ್ಲದಾರಲ್ರಿ. ಸೊ ಅದಕ್ಕೆ ಡೆಫಿನೆಟ್ಲಿ ಅವರ ಒಂದು ಇದ್ರೊಳಗೆ ನಾವೆಲ್ಲರೂ ಕೂಡ ಅವ್ರಿಗೆ ಮನವೊಲಿಸಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಮುಂದೂ ಮಾಡ್ತೀವಿ. ಅದ್ರ ಮನವೊಲಿಕೆಗಿಂತಲೂ ಹೆಚ್ಚಾಗಿ ಇವಾಗ ಜಸ್ಟ್ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಏನು ಕೇಳಿದ್ರಿ ಅಂತಂದ್ರೆ ಅವರಿಗೆ ಇದನ್ನ ಮಾಡೋಕೆ ನಾವು ಇದನ್ನ ಕೊಡ್ತಾ ಇದ್ದೀವಿ, ಅವ್ರಿಗೇನೋ ಒಂದು ಆಫರ್, ಯಾವ ಆಫರ್ನೂ ಇಲ್ಲ. ಅವ್ರು ನಮ್ಮ ಅಕ್ಕ ಅವರಿದ್ದಾರೆ, ಅವ್ರಿಗೆ ಇವತ್ತು ಏನೇ ಸ್ಥಾನಮಾನ ಕೊಟ್ಟರು ಕೂಡ ಅವ್ರ ಪರಿಶ್ರಮದಿಂದ ಅವ್ರು ಪಡೆದಾರೆ. ಯಾವ ಆಫರ್ನೂ ಯಾರಿಗೂ ಇಲ್ಲ ಅಂತ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಇವತ್ತು ಏನೇ ಸ್ಥಾನಮಾನ ಸಿಕ್ಕರೂ ಕೂಡ ಅದು ನಮ್ಮ ಪಕ್ಷದ ಅವ್ರು ಮಾಡಿರುವಂತಹ ಸೇವೆ, ಅವರಿಗೆ ಸಲ್ತಾ ಇರುವಂತಹ ಒಂದು ಗೌರವ ಅಂತ ನಾನು ಸರ್ ತಿಳಿ ಆಗೇ ಬಿಟ್ಟೈತಲ್ರಿ. ನೀವು ಅದನ್ನ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದೆ ಅಂತ ನಾ ಏನು ಹೇಳ್ರಿ ಸರ್. ಡೆಫಿನೆಟ್ಲಿ ಅವರು ಬಂದು ಪ್ರಚಾರ ಮಾಡ್ತೀವಿ ಅಂತ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ಅದ್ರ ಪ್ರಕಾರನೇ ನಾನು ಇನ್ನೂ ಕೂಡ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ನಮ್ಮವರು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ. ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷಕ್ಕೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರುವಂಥ ಗೊತ್ತ್ರಿ ಅಂಕಲ್ ನನಗೆ, ನನ್ನ ತಂದೆ ಸ್ಥಾನದಲ್ಲಿ ನಿಂತಿರುವಂಥ ಕಾಡುಮಾಳಿಯಣ್ಣ ನಮ್ಮ ಇಷ್ಟು ಸಣ್ಣಕ್ಕಿದ್ದಾಗಿಂದ ಅವರು ನಮ್ಮನ್ನು ನೋಡ್ರಿ. ನಮ್ಮ ಅಪ್ಪ ಅವರ ಹಳಿ ಸ್ನೇಹಿತರು. ಮತ್ತು ಜಿಲ್ಲೆಯಲ್ಲಿ ಇದೇ ರೀತಿ ಬಹಳಷ್ಟು ಈಗ ಜಸ್ಟ್ ಯಮನಪ್ಪಣ್ಣ ಅವರು ಸೇರಿದ್ರಿ, ಮತ್ತು ಬೆಳಗ್ಲಿ ಡಾಕ್ಟರ್ ಅವರು ಸೇರಿದ್ರಿ. ಸೊ ಅದಕ್ಕೆ ಇಲ್ಲಿರುವಂಥ ಎಲ್ಲ ನಮ್ಮ ನಾಯಕರಿಗೆ ನಾನು ಮತ್ತೊಮ್ಮೆ ಪಕ್ಷಕ್ಕೆ ನಾನು ಬರಮಾಡ್ಕೊಳ್ಳೋದಿಲ್ಲ, ಆದರೆ ಅವ್ರ ಪಕ್ಷ ಇದು, ನಮ್ಮೆಲ್ಲರ ಪಕ್ಷ. ನಾವು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ, ಅದು ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರ ಒಂದು ಪ್ರಶ್ನೆಗಳಿಂದನೇ ನನಗೆ ಗೊತ್ತಾಗ್ತೈತಿ. ಎಷ್ಟು ಪ್ರಶ್ನೆ ಕೇಳ್ತೀರಂತಂದ್ರೆ ನಾವು ಗಟ್ಟಾಗಿ ನಿಂತೀವಿ ಅಂತ, ಸ್ಟ್ರಾಂಗೇ ಅದೀವಿ ಅಂತ ಅದರ ಅರ್ಥ. ಸೊ ಅದಕ್ಕೆ ಮುಂದೂ ಕೂಡ ನಾವು ಇದೇ ರೀತಿ ಎಲ್ಲ ರೀತಿಯಿಂದ ನಾವು ಸಂಘಟನೆಯನ್ನು ಮಾಡಿಕೊಂಡು ಪಕ್ಷವನ್ನು ಗೆಲ್ಲಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು